ಜಂತರ್ ಮಂತರ್ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಪೆಲೆಟ್ ಗನ್ ಬಳಸಿಲ್ಲ ಎಂದು ಸುಳ್ಳು ಹೇಳಿದ್ದಾರೆ ಎಂದು ರಾಹುಲ್ ಗಾಂಧಿಯವರು ಪೊಲೀಸ್ ಠಾಣೆ ಎದುರು ಧರಣಿ ಕುಳಿತರು. ಪೆಲೆಟ್ ಗನ್ ಏಟು ತಿಂದವರ ಮೈ ಮೇಲೆ 200 ಪೆಲೆಟ್ ಗನ್ನ ಲೋಹದ ಚೂರುಗಳು ಸಿಕ್ಕಿದೆ. ಅದರ ಗುರುತು ಗಾಯಗಳಿದೆ. ಒಬ್ಬರು ಕಣ್ಣು ಕಳೆದುಕೊಂಡಿದ್ದಾರೆ. ಹೀಗಿದ್ದು ಪೊಲೀಸರು ಪೆಲೆಟ್ ಗನ್ ಬಳಸಿಲ್ಲ ಎಂದು ಸುಳ್ಳು ಹೇಳಿದ್ದಾರೆ ಅಂತ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ದಿಲ್ಲಿಯಲ್ಲಿ ಪ್ರತಿಭಟಿಸಿದರು. ಅನಂತರ ಅವರು ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆ ಎದುರು ಧರಣಿ ಕುಳಿತರು. ಸಂಸದ್ ಮಾರ್ಗ್ ಪೊಲೀಸ್ ಠಾಣೆ ಎದುರು ನಡೆದ ಈ ಪ್ರತಿಭಟನೆಯಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ ಮತ್ತಿತರರು ಸಹ ಭಾಗವಹಿಸಿದ್ದರು. ಅವರು ಕನಾಟ್ ಪ್ಲೇಸ್ನ ಡಿಸಿಪಿ ಕಚೇರಿಗೆ ಹೋಗಿ ಹಿರಿಯ ಪೊಲೀಸ್ ಅಧಿಕಾರಿಯ ಬಳಿ ಈ ಬಗೆಗೆ ಮಾತನಾಡಿದರು. ಜುಲೈ 20ರಂದು ನಡೆದ ನೀಟ್ ಪರೀಕ್ಷೆಯ ಅಕ್ರಮ ವಿರುದ್ಧದ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಅನಗತ್ಯವಾಗಿ ಹೆಚ್ಚಿನ ಬಲವನ್ನ ಪ್ರಯೋಗಿಸಿದ್ದಾರೆ. ಪೆಲೆಟ್ ಗನ್ ಬಳಸಿದ್ದಾರೆ. ಈ ಬಗೆಗೆ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಅವರು ಒತ್ತಾಯವನ್ನ ಮಾಡಿದರು. ಅದಕ್ಕೂ ಮೊದಲು ರಾಹುಲ್ ಗಾಂಧಿಯವರು ಮಂದಿರ್ ಮಾರ್ಗ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನ ದಾಖಲಿಸುವಂತೆ ಕೇಳಿಕೊಂಡರು. ಪ್ರಕರಣ ದಾಖಲಿಸದಂತೆ ನಮಗೆ ಮೇಲಿನಿಂದ ಆದೇಶವಿದೆ ಎಂದು ಅವರು ಎಫ್ಐಆರ್ ಅನ್ನ ದಾಖಲಿಸಲು ನಿರಾಕರಿಸಿದ್ರು. ಅನಂತರ ರಾಹುಲ್ ಪತ್ರಕರ್ತರನ್ನ ಭೇಟಿಯಾದರು. ಅಮಿತ್ ಶಾ ಪೆಲೆಟ್ ಗನ್ ಬಳಸಲು ಆದೇಶವನ್ನ ನೀಡಿದವರು. ಸಂಸತ್ತಿನಲ್ಲಿ ಉತ್ತರ ನೀಡದೆ ತಪ್ಪಿಸಿಕೊಂಡಿದ್ದರು. ಎಫ್ಐಆರ್ ಹಾಕದಂತೆ ಪೊಲೀಸರ ಮೇಲೆ ಒತ್ತಡ ಹಾಕಿದ್ದಾರೆ ಎಂದು ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ.